ಈಶ್ವರ ಈಶ್ವರ, ನಾನು ಸಾಕು ಅಣ್ಣನೆಂದು ಯಾರಾದರೂ ನಿನಗೆ ಹೇಳುತ್ತಾರೆ? ಇಲ್ಲ. ಈ ಬಾಧೆವ 15 ವರ್ಷಗಳ ಹಿಂದೆ ಮನೆ ಆಳು ಅವನಿಗೆ ಏಕೆ ನೀನು ಅಣ್ಣ ಎಂದು ಕರೆಯುತ್ತಿರುವೆ ಎಂದು ಯಾರಾದರೂ ನಿನ್ನ ತೆರೆಯಲ್ಲಿ ವಿಷದ ಬೀಜ ಬಿತ್ತಿದ್ದಾರೆ. ತಮ್ಮ ಈಶ್ವರ, ನೀನೆಲ್ಲಿರುವಿಯಪ್ಪ? ಬಂದು ಮುಖ ತೋರಿಸು ಸೋದರ, ಬಂದು ಮುಖ ತೋರಿಸು. ಓಹೋ, ಇಲ್ಲಿ ಯಾರೋ ಸ್ವಾಮೀಜಿಯವರು ತಪಸ್ಸಿಗೆ ಕುಂತಂತೆ ಕಾಣುತ್ತದೆ. ಅವರನ್ನೇ ಕೇಳಿದ್ರಾಯ್ತು ನನ್ನ ತಮ್ಮ ಈಶ್ವರ ಎಲ್ಲಿದ್ದಾನೆಂದು. ಓ ನಮ ಶಿವಾಯ, ಓ ನಮ ಶಿವಾಯ, ಓ ನಮ ಶಿವಾಯ. ಓ ನಮ ಶಿವಾಯ, ಓ ನಮ ಶಿವಾಯ, ಓ ನಮ ಶಿವಾಯ. ಓಹೋ, ಇಲ್ಲಿ ಯಾರೋ ಸ್ವಾಮೀಜಿ ಅವರು ತಪಾಸಿಗೆ ಕುಂತಿದ್ದಾರೆ. ಅವರನ್ನೇ ಕೇಳಿದ್ರಾಯ್ತು ನನ್ನ ತಮ್ಮ ಎಲ್ಲಿದ್ದಾನೆಂದು. ಎದ್ದೇಳು ಭಕ್ತ, ಎದ್ದೇಳು. ಯಾರನ್ನ ಹುಡುಕುತ್ತಿರುವಲ್ಲ ಮಗು? ನನಗೆ ನನ್ನ ತಮ್ಮ ಈಶ್ವರ ಬೇಕು ಸ್ವಾಮೀಜಿ. ಹೌದಾ? ಈಶ್ವರ ಒಬ್ಬನೇ, ತಮ್ಮನೇ ಪರಮಾತ್ಮ ಅಲ್ಲವೇ? ಪರಮಾತ್ಮ? ಯಾವ ಪರಮಾತ್ಮ ಸ್ವಾಮೀಜಿ? ನನಗೆ ಒಬ್ಬನೇ ತಮ್ಮ, ಮತ್ತೆ ಯಾರು ಇಲ್ಲ. ನೋಡು ಮಗು, ತ್ರಿಕಾಲ ಜ್ಞಾನಿಗಳಾದ ನನ್ನೊಂದು ಮಾತು ನಂಬುವಯ? ಸ್ತ್ರೀಗಳಾದ ನಿಮ್ಮ ಮಾತು ಮೀರಿ ನಡೆದರೆ ಮುಕ್ತಿ ಸಿಗಲಾರದು. ಹೇಳಿ ಸ್ವಾಮೀಜಿ, ನಿಮ್ಮ ಮಾತು ಸತ್ಯವಾಗಲು ನಂಬುತ್ತೇನೆ. ನೀನು ನಿಮ್ಮ ದೊರೆ ಧರ್ಮರಾಜನ ಮನೆ ಆಳು ನಿಜವೇ? ನಿಜ ಸ್ವಾಮೀಜಿ, ನಿಜ. 15 ವರ್ಷಗಳ ಹಿಂದೆ ನಡೆದ ಒಂದು ನಿಜ ಸಂಗತಿ ಇದೆ, ಅದು ನಿನಗೆ ಗೊತ್ತೇ? ಇಲ್ಲ ಸ್ವಾಮೀಜಿ, ಅದು ಯಾವ ಸತ್ಯ ನನಗೆ ಅರಿಯದ ಸತ್ಯ ಸಂಗತಿ ಹೇಳಿ ಸ್ವಾಮೀಜಿ, ಹೇಳು. ಗಾಬರಿ ಆಗಬೇಡ ಮಗು. ಆ ನಿಮ್ಮ ದೊರೆ ಧರ್ಮರಾಯರ ಈಶ್ವರ ಮತ್ತು ಪರಮಾತ್ಮ ಅವರಿಬ್ಬರು ಜನ್ಮ ಕೊಟ್ಟ ತಂದೆ. ಜನ್ಮ ಕೊಟ್ಟ ತಂದೆಗಿಂತಲೂ ಹೆಚ್ಚು ಪ್ರೀತಿಯಿಂದ ಈಶ್ವರನನ್ನು ನೀನು ಅಣ್ಣನಾಗಿ ಸಾಕಿ ಸಲಹಿದೆ. ತಂದೆ ಇಲ್ಲದ ಕೊರಗು ಮರೆತಿರುವೆ. ಈಗ ಪರಮಾತ್ಮ ಎಲ್ಲಿದ್ದಾನೆ ಸ್ವಾಮೀಜಿ? ಆ ನರಹಂತಕ ನರವ್ಯಾಘ್ರದ ವಿಷಕಂಠ ನಿಮ್ಮ ದೊರೆಯ ಸಣ್ಣ ಮಗನನ್ನ ಪರಮಾತ್ಮನನ್ನು ಸಾಕಿದ್ದೇನೆ. ಅವರಿಬ್ಬರು ಒಂದು ಕೂಡಿಸಿ ಕಳ್ಳವ್ಯಾಘ್ರ ರುಂಡ ಕತ್ತರಿಸಿ ಶಕ್ತಿ ತುಂಬಿ ಅವಳಿ ಮಕ್ಕಳು ಜನಿಸಿದ ಆ ಈಶ್ವರನಿಂದ ದೊರೆ ಕೊಲೆ ಮಾಡಿ ಕಟುಕರ ರುಂಡ ಚೆಂಡಾಡಿಸಿ ನಿಮ್ಮ ದೊರೆ ಆತ್ಮಕ್ಕೆ ಶಾಂತಿ ಕೋರು. ಆಯಿತು ಸ್ವಾಮೀಜಿ, ನಿಮ್ಮ ಕೃಪಾಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ನನಗೆ ಅಪ್ಪಣೆ ಕೊಡು ಸ್ವಾಮೀಜಿ, ನಾನು ಬರುತ್ತೇನೆ. ಆಯ್ತು, ಹೋಗಿ ಬಾ ಭಕ್ತ. ಹಂಪಿ ಒಳ್ಳೆ ಈಶ ಬಸವೇಶ್ವರ ನಿನಗೆ ಒಳ್ಳೆಯದು ಮಾಡಲಿ.